ಪಾರ್ವತಿ ಮೆನನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾಗಳಾದ ಮಿಲನ ಮತ್ತು ಪೃಥ್ವಿ ಸಿನಿಮಾಗಳ ನಾಯಕಿ. ಅಪ್ಪು ಮತ್ತು ಪಾರ್ವತಿಯವರ ಪೇರ್ ಸಿನಿ ಪ್ರೇಮಿಗಳಿಗೆ ಸಖತ್ ಇಷ್ಟವಾಗಿತ್ತು. ಅಲ್ಲದೆ ಪೃಥ್ವಿ ಮತ್ತು ಮಿಲನ ಬ್ಲಾಕ್ ಬಸ್ಟರ್ ಹಿಟ್ ಆದ್ಮೇಲಂತೂ ಈ ಜೋಡಿ ಹಿಟ್ ಜೋಡಿ ಅಂತಲೇ ಹೆಸರು ಮಾಡಿತ್ತು. ಆದರೆ ಅಪ್ಪು ನಾಯಕಿ ವಿಚಾರದಲ್ಲಿ ಆದ ಈ ಒಂದು ಬೆಳವಣಿಗೆ ಬೇಸರ ಮೂಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇನಪ್ಪಾ ಅಂದ್ರೆ ಇತ್ತೀಚೆಗೆ ಪಾರ್ವತಿಯವರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಬಂದಿದ್ರು. ಈ ಸಂದರ್ಭದ ಅವರ ಫೋಟೋಗಳು, ವಿಡಿಯೋಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಪಾರ್ವತಿಯವರು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ಒಂದಷ್ಟು ಮಂದಿ ಬಾಡಿ ಶೇಮಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪಾರ್ವತಿಯವರು ತುಂಬಾನೇ ದಪ್ಪ ಆಗಿದ್ದಾರೆ ಅಂತ ಹೇಳಿ ಬಾಡಿ ಶೇಮಿಂಗ್ ಮಾಡ್ತಾ ಕೆಟ್ಟದಾಗಿ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ಪಾರ್ವತಿಯವರು ಇದಕ್ಕೆ ತಲೆಕೆಡಿಸಿಕೊಂಡಂತೆ ಕಂಡು ಬಂದಿಲ್ಲ. ಇನ್ನು ಈ ವಿಡಿಯೋಸ್ ಮತ್ತು ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕೆಲ ಅಭಿಮಾನಿಗಳಿಗೆ ನಟಿಯ ಬಾಡಿ ಶೇಮಿಂಗ್ ವಿಚಾರ ಬೇಸರವನ್ನ ಉಂಟು ಮಾಡಿದೆ. ಲುಕ್ ವಿಷಯ ಇಟ್ಕೊಂಡು ಟೀಕೆ ಮಾಡುವುದು ಸರಿಯಲ್ಲ ಅಂತ ಹೇಳಿ ಯಾರು ಕೆಟ್ಟದಾಗಿ ಕೀಳಾಗಿ ಕಮೆಂಟ್ ಹಾಕ್ತಿದ್ದಾರೋ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಈ ಮೊದಲು ಕೂಡ ಪಾರ್ವತಿ ಮೆನನ್ ಅವರು ಇದೇ ರೀತಿಯ ತೊಂದರೆಯನ್ನ ಅನುಭವಿಸಿದ ಉದಾಹರಣೆಗಳಿದೆ. ಇನ್ನು ಪಾರ್ವತಿಯವರು ಮೂಲತಃ ಕೇರಳದ ಕೋಝಿಕೋಡ್ನವರು. ಅವರಿಗೀಗ 37 ವರ್ಷ. 2006ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಪಾರ್ವತಿಯವರಿಗೆ ಆಗ ವಯಸ್ಸು 17 ವರ್ಷ. 2007ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಮಾಡಿದ ಮಿಲನ ಸಿನಿಮಾ ಅವರಿಗೆ ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಡ್ತು. ಆನಂತರ ಪೃಥ್ವಿ ಸಿನಿಮಾದಲ್ಲಿ ಮತ್ತೆ ಪುನೀತ್ ಅವರಿಗೆ ಜೋಡಿಯಾಗ್ತಾರೆ ಪಾರ್ವತಿ. ನಂತರ ಅಂದರ್ ಬಾಹರ್ ಸಿನಿಮಾದಲ್ಲಿ ನಟಿಸಿದ್ದ ಪಾರ್ವತಿಯವರು ಬಳಿಕ ಕನ್ನಡದ ಯಾವುದೇ ಸಿನಿಮಾದಲ್ಲಿ ನಟಿಸಲಿಲ್ಲ. ಇನ್ನು ಸಿನಿಮಾಗಳ ಆಯ್ಕೆಯಲ್ಲಿ ಸಖತ್ ಚ್ಯೂಸಿ ಆಗಿರುವಂತಹ ಪಾರ್ವತಿಯವರು ಮಲಯಾಳಂ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದು ಕೂಡ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಮಾತ್ರ ಪಾರ್ವತಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಈ ಬಾಡಿ ಶೇಮಿಂಗ್ ನಂತಹ ತೊಂದರೆಯನ್ನ ಕೇವಲ ಪಾರ್ವತಿ ಮೆನನ್ ಅವರು ಮಾತ್ರ ಅನುಭವಿಸುತ್ತಿಲ್ಲ. ಅನೇಕ ನಟಿಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ರೀತಿ ಬಾಡಿ ಶೇಮಿಂಗ್ ಸಮಸ್ಯೆಗೆ ಈಡಾಗ್ತಿದ್ದಾರೆ. ಆದ್ರೆ ಅವರ ದೇಹದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಿರೋರು ಸ್ವಲ್ಪ ಯೋಚಿಸಿ ಮಾತನಾಡಬೇಕು. ಹೌದು, ತಮ್ಮ ನೆಚ್ಚಿನ ನಟಿ ನೋಡೋದಕ್ಕೆ ಸುಂದರವಾಗಿರ್ಬೇಕು, ಬೆಳಗುವ ಬಳ್ಳಿಯಂತೆ ಇರಬೇಕು ಅಂತ ಬಯಸೋರು ಇದ್ದೇ ಇರ್ತಾರೆ. ಆದರೆ ಸಮಯ ಒಂದೇ ಥರ ಇರಲ್ಲ. ನಟ ನಟಿಯರು ಕೂಡ ಮನುಷ್ಯರೇ. ಅವರಿಗೂ ಕೆಲ ಆರೋಗ್ಯ ಸಮಸ್ಯೆಗಳು ಇರಬಹುದು. ಹಾಗಾಗಿ ಅವರ ದೇಹಸ್ಥಿತಿ ಬದಲಾಗಿರಬಹುದು. ಅದರಲ್ಲೂ ನಟಿಯರಿಗೆ ಹಾರ್ಮೋನಲ್ ಚೇಂಜಸ್ ಸೇರಿದಂತೆ ಒಂದಷ್ಟು ಮೆಡಿಕಲ್ ಕಾರಣಗಳಿಂದಾಗಿ ದಪ್ಪ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದನ್ನ ಅರ್ಥ ಮಾಡಿಕೊಳ್ಳದ ಕೆಲ ಕಿಡಿಗೇಡಿಗಳು ಕೆಟ್ಟದಾಗಿ ಮಾತನಾಡ್ತಾ ಟ್ರೋಲ್ ಮಾಡ್ತಾ ಕೊಂಕು ನುಡಿಗಳನ್ನಾಡ್ತಿರೋದು ಖಂಡನೀಯ.